ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ಗೆ 49ನೇ ಹುಟ್ಟುಹಬ್ಬ. ದರ್ಶನ್ ಆರ್ ನಗರದ ನಿವಾಸದ ಬಳಿ ಪೊಲೀಸ್ ಭದ್ರತೆಯನ್ನ ಈಗಾಗಲೇ ನಿಯೋಜನೆಯನ್ನ ಮಾಡಲಾಗಿದೆ. ದರ್ಶನ್ ರವರಿಗೆ ಇವತ್ತು 49 ವರ್ಷ ತುಂಬುತ್ತಾ ಇದೆ. ದರ್ಶನ್ ಆರ್ ನಗರದ ನಿವಾಸದ ಬಳಿ ಪೊಲೀಸ್ ಭದ್ರತೆಯನ್ನ ಈಗಾಗಲೇ ನಿಯೋಜನೆಯನ್ನ ಮಾಡಲಾಗಿದೆ. ನಟ ದರ್ಶನ್ ಮನೆ ಬಳಿ ಕೆಎಸ್ಆರ್ಪಿ ತುಕಡಿಯನ್ನ ಈಗಾಗಲೇ ನಿಯೋಜನೆಯನ್ನ ಮಾಡಲಾಗಿದೆ. ಅಭಿಮಾನಿಗಳಿಗೆ ಈ ಬಾರಿ ಸಿಗುವುದಿಲ್ಲವೆಂದಿದ್ದ ನಟ ದರ್ಶನ್ ಈ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ರು. ಮನೆ ಬಳಿ ಯಾರು ಕೂಡ ಬರಬೇಡಿ ಎಂದು ನಟ ದರ್ಶನ್ ರವರು ಒಂದು ವಿಡಿಯೋ ಮೂಲಕ ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ರು. ಇತ್ತೀಚೆಗಷ್ಟೇ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಹತ್ಯೆಯನ್ನ ಮಾಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ರವರು ಈಗಾಗಲೇ ಜೈಲು ಸೇರಿದ್ರು. ನಂತರ ಬೆನ್ನು ನೋವಿನ ನೆಪವನ್ನ ಇಟ್ಕೊಂಡು ಈಗಾಗಲೇ ಜಾಮೀನು ಕೂಡ ಸಿಕ್ಕಿದೆ. ಆರೋಗ್ಯದ ಸಮಸ್ಯೆ ಕೂಡ ಇತ್ತು. ಈ ಎಲ್ಲ ವಿಚಾರವನ್ನ ಇಟ್ಕೊಂಡು ಇತ್ತೀಚೆಗಷ್ಟೇ ನಟ ದರ್ಶನ್ ರವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿದ್ರು. ಆ ಪೋಸ್ಟ್ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಯಾರು ಕೂಡ ಈ ಬಾರಿ ಬರ್ತ್ಡೇಗೆ ನನ್ನ ಮನೆ ಬಳಿ ಬರಬೇಡಿ, ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೇನೆ ಎಂಬ ವಿಡಿಯೋವನ್ನ ಮಾಡುವ ಮೂಲಕ ದರ್ಶನ್ ರವರು ಅಭಿಮಾನಿಗಳಲ್ಲಿ ಒಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಜೊತೆಗೆ ಡೆವಿಲ್ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ದರ್ಶನ್ ರವರು ಎನ್ನುವ ಮಾಹಿತಿ ಕೂಡ ಹರಿದಾಗ್ತಾ ಇದೆ. ಇನ್ನು ಡೆವಿಲ್ ಟೀಸರ್ ಬಿಡುಗಡೆಯಾಗುವ ಸಾಧ್ಯತೆ ಕೂಡ ಇದೆ. ಆದ್ರಿಂದ ಇನ್ನು ಫ್ಯಾನ್ಸ್ಗಳು ದರ್ಶನ್ ಜೈಲಿನಿಂದ ಆಚೆ ಬಂದ ನಂತರ ಮೊದಲನೇ ಹುಟ್ಟುಹಬ್ಬ ಇದಾಗಿದೆ. ಆಗಿರೋದ್ರಿಂದ ಫ್ಯಾನ್ಸ್ಗಳು ಅಲ್ಲಿಗೆ ಜಾಸ್ತಿ ಹೋದ್ರೆ ಏನಾದರೂ ಗಲಾಟೆ ನಡೆಯುವ ಸಂಭವ ಇದೆ ಎಂದು ದರ್ಶನ್ ಈ ರೀತಿ ಮುಂಚೆನೆ ಮನವಿಯನ್ನ ಮಾಡಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ನಿವಾಸದ ಬಳಿ ಪೊಲೀಸರನ್ನ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ನಟ ದರ್ಶನ್ ರವರು. ಇವತ್ತು 49 ವರ್ಷ ಅವರಿಗೆ ತುಂಬುತ್ತಾ ಇದೆ. ಹುಟ್ಟುಹಬ್ಬ ಸೆಲೆಬ್ರೇಷನ್ ನಲ್ಲಿ ಇದ್ದಾರೆ. ಯಾವುದೇ ರೀತಿ ಸೆಲೆಬ್ರೇಷನ್ ಅನ್ನ ನಾನು ಮಾಡೋದಿಲ್ಲ, ಆದ್ರಿಂದ ಅಭಿಮಾನಿಗಳು ಬರಬೇಡಿ ನಮ್ಮ ಮನೆ ಮುಂದೆ, ಈ ಬಾರಿ ಫ್ಯಾಮಿಲಿಗೆ ಹೆಚ್ಚು ಟೈಮ್ ಅನ್ನ ಕೊಡ್ತಾ ಇದ್ದೇನೆ ಎಂದು ನಟ ದರ್ಶನ್ ರವರು ಈಗಾಗಲೇ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಎಲ್ಲದಕ್ಕೆ ಬಲು ಕೋಪ ಬರುವುದು. ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಸರ್ಸೋ